ಸೌತ್ ಎಂಡ್ ಸರ್ಕಲ್ ನಿಂದ ಹಣ ಇದ್ದ ವಾಹನನ ಗ್ಯಾಂಗ್ ಫಾಲೋ ಮಾಡಿದೆ. ಇನೋವಾ ಕಾರ್ನಲ್ಲಿ ಸಿಎಂಸಿ ವಾಹನ ಹಿಂಬಾಲಿಸಿದ್ರು ದರೋಡೆಕೋರರು. ಇನೋವಾ ಕಾರ್ನಲ್ಲಿ 7 ರಿಂದ 8 ಜನ ದರೋಡೆಕೋರರ ಗ್ಯಾಂಗ್ ಇತ್ತು. ಸಿಎಂಸಿ ಕಂಪನಿಯ ವಾಹನನ ಅಡ್ಡಗಟ್ಟಿ 7 ಕೋಟಿ ರೂಪಾಯಿ ಹಣ ದರೋಡೆ ಮಾಡಿದ್ದಾರೆ. ನಾವು RBI ನವರು ಅಂತ ಹೇಳಿ ಈ ದರೋಡೆ ಗ್ಯಾಂಗ್ ದರೋಡೆ ಮಾಡಿದೆ. ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ವಾಹನ ಅಡ್ಡಗಟ್ಟಿ 7 ಕೋಟಿ ರೂಪಾಯಿಗಳ ದರೋಡೆ ಮಾಡಿದೆ. 7 ನಿಮಿಷದಲ್ಲಿ 7 ಕೋಟಿ ರೂಪಾಯಿಗಳನ್ನ ದರೋಡೆ ಮಾಡಿದೆ. ಸೌತ್ ಎಂಡ್ ಸರ್ಕಲ್ ನಿಂದ ಡೈರಿ ಸರ್ಕಲ್ ಫ್ಲೈಓವರ್ ವರೆಗೆ ಯಾವ ರೀತಿ ಸಿಎಂಸಿ ವಾಹನನ ಹಿಂಬಾಲಿಸಿಕೊಂಡು ಹೋಯ್ತು ಕಾರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಸೌತ್ ಎಂಡ್ ಸರ್ಕಲ್ ನಿಂದ ನೇರವಾಗಿ ಹಿಂಬಾಲಿಸಿಕೊಂಡು ಫ್ಲೈಓವರ್ ಮೇಲೆ ಹತ್ತಿಸಿ ಅಲ್ಲಿ ಅಡ್ಡಗಟ್ಟಿ ನಾವು RBI ನವರು ಪರಿಶೀಲನೆ ಮಾಡಬೇಕು ಅಂತ ಡ್ರೈವರ್ ಅನ್ನ ಬೆದರಿಸಿ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸೌತ್ ಎಂಡ್ ಸರ್ಕಲ್ ನಿಂದ ಸಿಎಂಸಿ ವಾಹನ ಹಿಂಬಾಲಿಸಿಕೊಂಡು ಕಾರು ಹೋಗ್ತಾ ಇರೋದನ್ನ ಗ್ರಾಫಿಕ್ಸ್ ಮೂಲಕ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಶಂಕಿತರ 6 ಫೋಟೋಗಳನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಆ ಫೋಟೋಗಳನ್ನ ನೀವು ನೋಡ್ತಾ ಇದ್ದೀರಿ. ಶಂಕಿತರ 6 ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ನಾಕಾಬಂದಿಯಲ್ಲಿರೋ ಪೊಲೀಸರಿಗೆ ಈ ಫೋಟೋಗಳನ್ನ ಹರಿಬಿಟ್ಟಿದ್ದಾರೆ. ಇವರು ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ಫರ್ಮ್ ಅಲ್ಲ. ಅಲ್ಲಿನ ಸ್ಥಳೀಯರು ಡ್ರೈವರ್ ಹೇಳಿರೋ ಪ್ರಕಾರ ಹಳೆ ಆರೋಪಿಗಳಿವರು, ದರೋಡೆ ಕೇಸಿನ ಹಳೆ ಆರೋಪಿಗಳು ಇವರು ಆಗಿರಬಹುದು ಅನ್ನೋ ಶಂಕೆ ಇದೆ. ಅವರ ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ, ಇವರನ್ನ ಹುಡುಕಿ ಅಂತ. 6 ಜನರ ಫೋಟೋ ರಿಲೀಸ್ ಆಗಿದೆ. ಸಿಎಂಸಿ ವಾಹನನ ಯಾವ ರೀತಿ ಫ್ಲೈಓವರ್ ಮೇಲೆ ಅಡ್ಡಗಟ್ಟಿ ದರೋಡೆ ಮಾಡಲಾಯಿತು ಅನ್ನೋದನ್ನ ಗ್ರಾಫಿಕ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಸೌತ್ ಎಂಡ್ ಸರ್ಕಲ್ ನಿಂದ ಸಿಎಂಸಿ ವಾಹನನ ಫಾಲೋ ಮಾಡಿಕೊಂಡು ಬರ್ತಾರೆ. ಫ್ಲೈಓವರ್ ಹತ್ತುತ್ತಾ ಇದ್ದ ಹಾಗೆ ಅಡ್ಡಗಟ್ತಾರೆ. ಅಡ್ಡಗಟ್ಟಿ RBI ನವರು ನಾವು ದುಡ್ಡು ಪರಿಶೀಲನೆ ಮಾಡಬೇಕು ಅಂತ ಹೇಳಿ 7 ನಿಮಿಷದಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿ ಹಣದೊಂದಿಗೆ ಅಲ್ಲಿಂದ ಪರಾರಿಯಾಗ್ತಾರೆ. ಸೌತ್ ಎಂಡ್ ಸರ್ಕಲ್ ನಿಂದ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಈ ದರೋಡೆ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.